ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಪಾಲಿಸಿದ ದುಷ್ಟತನದ ಸ್ಥಳಕ್ಕೆ ಕ್ರಿಸ್ತನ ಪ್ರೀತಿಯನ್ನು ತುಂಬಬೇಕು. ಈ ದಿನದ ದೇವರ ವಾಕ್ಯ, ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. 1 ಯೋಹಾನ 2ನೇ ಅಧ್ಯಾಯ 10ನೇ ವಚನ. ಅವರು, ಅಂದರೆ ಶಿಷ್ಯರು, ಭಕ್ತರೊಂದಿಗಿನ ಸಹವಾಸ ಸಂಪರ್ಕದ ಮಾಧುರ್ಯದಲ್ಲಿ ಸಂತೋಷಪಟ್ಟರು. ಆದರೆ ಕ್ರಮೇಣ ಬದಲಾವಣೆ ಉಂಟಾಯಿತು. ವಿಶ್ವಾಸಿಗಳು ಇತರರಲ್ಲಿ ತಪ್ಪುಗಳನ್ನು ಹುಡುಕಲು ಪ್ರಾರಂಭಿಸಿದರು. ತಪ್ಪುಗಳ ಮೇಲೆಯೇ ಗಮನ ಹರಿಸುತ್ತಾ, ನಿರ್ದಯವಾದ ಟೀಕೆಗಳಿಗೆ ಅನುವು ಮಾಡಿಕೊಡುತ್ತಾ, ಅವರು ರಕ್ಷಕನು ಮತ್ತು ಆತನ ಪ್ರೀತಿಯ ಮೇಲಿನ ದೃಷ್ಟಿಯನ್ನು ಕಳೆದುಕೊಂಡರು. ಬಾಹ್ಯ ಸಂಪ್ರದಾಯಗಳ ಕಡೆಗೆ ಹೆಚ್ಚು ದೃಢವಾಗಿ ಅವರು ತಿರುಗಿಕೊಂಡರು. ನಂಬಿಕೆಯನ್ನು ಪಾಲಿಸುವುದಕ್ಕಿಂತಲೂ ಹೆಚ್ಚಾಗಿ ಸಿದ್ಧಾಂತದ ಬಗ್ಗೆ ಹೆಚ್ಚು ನಿರ್ದಿಷ್ಟರಾದರು. ಇತರರನ್ನು ಖಂಡಿಸುತ್ತಾ ಅವರು ಉತ್ಸಾಹದ ಭರದಲ್ಲಿ ತಮ್ಮ ತಪ್ಪು ದೋಷಗಳನ್ನು ಕಡೆಗಣಿಸಿದರು. ಕ್ರಿಸ್ತನು ತೋರಿಸಿಕೊಟ್ಟ ಸಹೋದರ ಪ್ರೀತಿಯನ್ನು ಅವರು ಕಡೆಗಣಿಸಿದರು. ಆ ಪ್ರೀತಿಯನ್ನು ಕಳೆದುಕೊಂಡರು. ಮತ್ತು ಎಲ್ಲಕ್ಕಿಂತಲೂ ದುಃಖಕರವೆಂದರೆ, ಅವರು ತಮಗಾದ ನಷ್ಟದ ಬಗ್ಗೆ ಅವರಿಗೇ ಪ್ರಜ್ಞೆ ಇರಲಿಲ್ಲ. ಸುಖ ಸಂತೋಷಗಳು ಅವರ ಜೀವನದಿಂದ ಹೊರ ಹೋಗುತ್ತಿದೆ. ದೇವರ ಪ್ರೀತಿಯನ್ನು ತಮ್ಮ ಹೃದಯಗಳಲ್ಲಿ ಮುಚ್ಚಿ ಹಾಕಿದ ನಂತರ ಶೀಘ್ರದಲ್ಲಿಯೇ ಕತ್ತಲೆಯಲ್ಲಿ ನಡೆಯಬೇಕು ಎಂದು ಅವರು ತಮ್ಮ ಬಗ್ಗೆ ಅರಿತುಕೊಳ್ಳುವುದಿಲ್ಲ. ಸಭೆಯಲ್ಲಿ ಸಹೋದರ ಪ್ರೀತಿ ಕ್ಷೀಣಿಸುತ್ತಿದೆ ಎಂದು ಅರಿತುಕೊಂಡ ಯೋಹಾನನು ಅದರ ನಿರಂತರವಾದ ಅಗತ್ಯತೆಯನ್ನು ಭಕ್ತರಿಗೆ ತಿಳಿಸಿದನು. ಅವನು ಸಭೆಗಳಿಗೆ ಬರೆದ ಪತ್ರಿಕೆಗಳಲ್ಲಿ ಈ ಚಿಂತನೆಗಳೇ ತುಂಬಿವೆ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ ಎಂದು ಆತನು ಸಭೆಗಳಿಗೆ ಹೇಳಿದ್ದಾನೆ. ಲೋಕದ ವಿರೋಧವು ಸಭೆಗೆ ಹೆಚ್ಚು ಅಪಾಯವನ್ನುಂಟು ಮಾಡುವುದಿಲ್ಲ. ಭಕ್ತರ ಹೃದಯಗಳಲ್ಲಿ ಕಾಪಾಡಿಕೊಂಡು ಬಂದಂತಹ ದುಷ್ಟತನವೇ ಅವರಿಗೆ ಅತ್ಯಂತ ಘೋರ ವಿಪತ್ತನ್ನು ಉಂಟುಮಾಡುತ್ತದೆ ಮತ್ತು ಅದು ದೇವರ ಚಿತ್ತದ ಪ್ರಗತಿಯನ್ನು ಕುಂಠಿತಗೊಳಿಸುತ್ತದೆ. ಅಸೂಯೆ, ಅನುಮಾನ, ಯಾವಾಗಲೂ ತಪ್ಪುಗಳನ್ನೇ ಕಂಡುಹಿಡಿಯುವುದು, ದುಷ್ಟವಾದ ಅಂದಾಜು, ಅನುಮಾನಗಳು, ಇವುಗಳಿಗಿಂತಲೂ ಆತ್ಮೀಕತೆಯನ್ನು ದುರ್ಬಲಗೊಳಿಸುವ ಬೇರೆ ಯಾವುದೇ ಹೆಚ್ಚಿನ ವಿಷಯಗಳು ಇಲ್ಲ. ಮತ್ತೊಂದೆಡೆ ಸಭೆಯನ್ನು ರೂಪಿಸುವ ವೈವಿಧ್ಯಮಯ ಸ್ವಭಾವದ ಮನುಷ್ಯರ ನಡುವಿನ ಐಕ್ಯತೆಯೂ ಒಗ್ಗಟ್ಟಿನ ಅಸ್ತಿತ್ವವೂ ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳುಹಿಸಿದ್ದಾನೆ ಎಂಬುದಕ್ಕೆ ಬಲವಾದ ಸಾಕ್ಷಿಯಾಗಿರುತ್ತದೆ. ಈ ಸಾಕ್ಷಿಯು ಕ್ರಿಸ್ತನ ಹಿಂಬಾಲಕರು ಹೊಂದುವ ಕೃಪೆಯ ಅನುಗ್ರಹವಾಗಿದೆ. ಆದರೆ ಅವರು ಇದನ್ನು ಹೊಂದಿಕೊಳ್ಳಲು ಅವರು ತಮ್ಮನ್ನು ತಾವು ಕ್ರಿಸ್ತನ ಆಜ್ಞೆಗಳ ಅಡಿಯಲ್ಲಿ ಇರಿಸಿಕೊಳ್ಳಬೇಕು. ಅವರ ಗುಣಸ್ವಭಾವಗಳು ಆತನ ಗುಣಸ್ವಭಾವಕ್ಕೆ ಮತ್ತು ಅವರ ಒಲವುಗಳು ಆತನ ಇಚ್ಛೆಗೆ ಅನುಗುಣವಾಗಿರಬೇಕು. ನಾನು ನಿಮಗೆ ಒಂದು ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ಎಂದು ಕ್ರಿಸ್ತನು ಹೇಳಿದ್ದಾನೆ. ಎಷ್ಟು ಅದ್ಭುತವಾದ ವಾಕ್ಯವಲ್ಲವೇ? ಅಯ್ಯೋ, ಆದರೆ ಇದನ್ನು ಎಷ್ಟು ಕಳಪೆಯಾಗಿ ಪಾಲಿಸಲಾಗುತ್ತಿದೆ ಅಲ್ಲವೇ? ಸಹೋದರ ಪ್ರೀತಿ ಎಂಬುದು ದೇವರ ಸಭೆಯಲ್ಲಿ ಕೊರತೆಯಾಗಿರುವುದು ದುಃಖಕರವಾಗಿದೆ. ರಕ್ಷಕನನ್ನು ಪ್ರೀತಿಸುತ್ತೇವೆಂದು ಹೇಳಿಕೊಳ್ಳುವ ಅನೇಕರು ಒಬ್ಬರನ್ನೊಬ್ಬರು ಪ್ರೀತಿಸುವುದಿಲ್ಲ. ಕ್ರೈಸ್ತರೆಂದು ಹೇಳಿಕೊಳ್ಳುವವರ ನಂಬಿಕೆಯು ಅವರ ಜೀವನದಲ್ಲಿಯೇ ಶುದ್ಧೀಕರಣ ಪ್ರಭಾವವನ್ನು ಬೀರುತ್ತಿದೆಯೇ ಎಂದು ನೋಡಲು ನಂಬಿಕೆಯಿಲ್ಲದವರು ಕಾಯುತ್ತಿದ್ದಾರೆ ಮತ್ತು ಅವರು ಗುಣಸ್ವಭಾವದ ದೋಷಗಳನ್ನು, ಕ್ರಿಯೆಗಳಲ್ಲಿನ ಸಾಮರಸ್ಯವಿಲ್ಲದ ವಿಷಯಗಳನ್ನು ಬೇಗನೆ ಗ್ರಹಿಸುತ್ತಾರೆ. ಇಗೋ, ಕ್ರಿಸ್ತನ ಧ್ವಜದ ಕೆಳಗೆ ನಿಂತಿರುವ ಈ ಜನರು ಒಬ್ಬರನ್ನೊಬ್ಬರು ಹೇಗೆ ದ್ವೇಷಿಸುತ್ತಾರೆ ಎಂದು ಶತ್ರುಗಳು ಕ್ರೈಸ್ತರನ್ನು ತೋರಿಸಿ ಆಡಿಕೊಳ್ಳದಂತೆ ನಡೆದುಕೊಳ್ಳಲಿ. ಕ್ರೈಸ್ತರೆಲ್ಲರೂ ಒಂದೇ ಕುಟುಂಬದ ಸದಸ್ಯರು, ಒಂದೇ ಪರಲೋಕ ತಂದೆಯ ಮಕ್ಕಳೂ ಆಗಿದ್ದು ಅಮರತ್ವದ ಅದೇ ಆಶೀರ್ವಾದದ ನಿರೀಕ್ಷೆಯನ್ನು ಹೊಂದಿದ್ದಾರೆ.
ಅವರನ್ನು ಒಟ್ಟಿಗೆ ಬಂಧಿಸುವ ಬಂಧವು ಬಹಳ ನಿಕಟವಾಗಿರಬೇಕು ಮತ್ತು ಬಹಳ ಕೋಮಲವಾಗಿರಬೇಕು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.